ಯಾರಂದ್ರೆ ಅವನಿಗೆ ಇಷ್ಟ ಇತ್ತು ಶಿವಲಿಂಗ ಯಾರಿಗೆ ಶಿವಲಿಂಗ ಅಂದ್ರೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ ಅವನಿಗೆ. ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ ಅಂದ್ರೆ ಓದೋದು ಕೂಡ ಶಾಣವಿದ್ದ. ಅಕ್ಕ ನಾ ಕ್ರಿಕೆಟ್ಗೆ ಹೋಗ್ತೀನಿ ಅಂತಂದ್ರೆ ಇಲ್ಲಪ್ಪ ನೀವು ಹೋಗ್ಬೇಡ್ರ ನಮ್ಮ ತಮ್ಮಗೆ ಹೇಳಿದೆ. ಇನ್ನೊಬ್ಬ ನಮ್ಮ ತಮ್ಮ ಇದ್ದಾನೆ, ಅವನಿಗೆ ಹೇಳಿದ್ರೆ ಇಲ್ಲಮ್ಮ ನಾನು ನೋಡ್ಕೊಂಡು ಬಂದ್ಬಿಡ್ತೀವಿ, ರಾತ್ರಿ ಎಲ್ಲ ಹೋಗ್ತೀವಿ ಅಂತಂದ್ರು. ಸರಿಯಪ್ಪ ಓಕೆ ಬೆಳಗ್ಗೆ ಬಂದ್ಬಿಡ್ರಿ ನೀವು ಅಂತಂದು ನಾನು ಫೋನ್ ಮಾಡಿದ್ದು ಖುದ್ದು. ಸರಿ ಅಕ್ಕ ಬಂದ್ಬಿಡ್ತು. ನಮ್ಗೆ ಒಬ್ಬ ತಮ್ಮ ಬಂದ್ಬಿಟ್ಟರಿ. ಬಂದ್ಬಿಟ್ರೆ ಇನ್ನೊಬ್ಬ ಫ್ರೆಂಡ್ ಮನೆಗೆ ಹೋಗ್ಕೇಸಿ, ಫ್ರೆಂಡ್ ಅಂದ್ರೆ ನಮ್ಮ ಭಾವನ ಮಗನವ, ಅವ್ನ ಮನೆ ಮಲ್ಕೊಂಡವನ ಅವ್ನ ಹತ್ರ ಹೋಗ್ಕೇಸಿ ಮಲ್ಕೊಂಡ್ರೆ ಏನು ಮಾಡ್ಯಾನೆ ಅವ್ನು ಇನ್ನೊಬ್ಬನು ಗಾಡಿ ಓಡಿಸೋನಿದ್ದಾನೆ, ಟಾಟಾ ಓಡಿಸ್ತಾರೆ ಅವನು. ನೀನು ಬೀಗ ಕೊಟ್ಟೋಗೋ ನಾನು ಟೀಸ್ ಕಿತ್ಕೊಂಬರ್ತೀನಿ ಹೋಗಿಸಿ ಎಲ್ಲಂಗೆ ಹೋಗಿಸಿ ಟೀಸ್ ಕಿತ್ಕೊಂಬರ್ತೀನಿ, ನಾ ಬಾಗಿಲು ಹಚ್ಕೊಂತೀನಿ ಅಂತ ಹೇಳಿದ್ರೆ ಇಲ್ಲ ನಾನಿಲ್ಲ ಕಿತ್ಕೊಂಬರ್ತಾ ಅಷ್ಟೇ ಮಾಡಿ ಬೀಗಲ್ಲಿ ಮ್ಯಾಲಿಟ್ಟು ಹೋಗು ನಾನು ಹೋಗ್ತೀನಿ ಅಂತೇಳಿ ಅವ್ನು ಹೋಗ್ಯಾನ್ರಿ. ಇವ್ನು ಮತ್ತೆ ಉಲ್ಟಾ ಅಲ್ಲಿಗೆ ನೋಡಕ್ಕೆ ಹೋಗ್ಬಿಟ್ಟಾನ. ಅಷ್ಟೇ ಆಗಿದ್ದೆ. ಅವ್ನು ಕ್ರಿಕೆಟ್ ಏನೋ ಕಪ್ ಅಂತಳ್ರಿ, ಕಪ್ಪು ಅದು IPL ಅದು ನೋಡಕ್ಕೆ ಹೋಗ್ಯಾನ್ರಿ. ನೋಡಿ ಬಂದೇ ಇಲ್ಲ ಅವನು. ಆಮೇಲೆ 6 ಗಂಟೆಗೆ ನನಗೆ ನಮ್ಮ ಚಿಕ್ಕಮ್ಮನವ್ರು ಫೋನ್ ಮಾಡಿದ್ರು, ಅಮ್ಮ ತಮ್ಮ ಬಂದಿಲ್ಲ ಮನೆಗೇನೋ ಬಂದಾನೆ ಅಂತಂದ್ರೆ ಇಲ್ಲ ಅಮ್ಮ ಬಂದಿಲ್ಲ, ದೊಡ್ಡವನು ಬಂದಾನ ಸಣ್ಣವನು ಬಂದಿಲ್ಲ ಅಂತಂದು. ಅದ್ರ ಸಲ ಬಂದಿಲ್ಲ, ನಿನ್ನ ಫೋನ್ ಮಾಡಿ ಕೇಳಮ್ಮ ಯಾರನ್ನ ಇದ್ದಾರೇನೋ ಅಂತಂದು. ಎಲ್ಲರೂ ಫೋನ್ ಮಾಡಿದ್ರೆ ಆಮೇಲೆ ಇಲ್ಲ ಹಾಸ್ಪಿಟ್ಲಾಗಿದ್ದಾರೆ, ಹಾಸ್ಪಿಟ್ಲಿಂದ ಬರ್ತಾ ಇದ್ವಿ, ಹಾಸ್ಪಿಟ್ಲಾಗ ಅಷ್ಟು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರೆ ಸತ್ತಾರ ಅಂತ ಹೇಳಿಲ್ಲ. ವಿರಾಟ್ ಕೊಹ್ಲಿ ಜಾಸ್ತಿ ಜೀವ ಅವನು. ವಿರಾಟ್ ಕೊಹ್ಲಿ ಅಂದ್ರೆ ಫ್ರೆಂಚ ಪ್ರಾಣ ಅವನಿಗೆ. ಯಾಕಂದ್ರೆ ಬರೇ ಕ್ರಿಕೆಟ್ ಹುಚ್ಚು, ಬರೇ ಕ್ರಿಕೆಟೇ ನೋಡ್ತಿದ್ದ ನಾವು, ಮತ್ತೆ ಒಂದು ಪಿಕ್ಚರ್ ಕೂಡ ನೋಡ್ತಿರ್ಲಿಲ್ಲ. ಅದೇ ನೋಡಕ್ಕೆ ಹೋಗಿದ್ದ ಅವನು, ಮತ್ತೆ ಏನು ನೋಡಕ್ ಹೋಗಿಲ್ಲ. ಅದು ಕ್ರಿಕೆಟ್ ಅಂದ್ರೆ ಅವ್ನು ಹುಚ್ಚ, ಅವ್ರು ಗೆದ್ದದಂತ. ಫೋಟೋ ಎಲ್ಲ ಅಲ್ಲಿ ಬಾಡಿಗೆ ಮನೆ ಇದ್ರು ಕೂಡ ಫೋಟೋಗಳು ಅಂಟಿಸಿದ್ದಾನೆ. ನನ್ನ ಮಗನ ಫೋಟೋ ಅವ್ನ ಫೋಟೋ ಅಂಟಿಸಿದ್ದಾನೆ. ನನ್ನ ಮಗನ ಫೋಟೋ ಚಿಕ್ಕವನಿಂದ ನನ್ನ ಮಗ ಅಂದ್ರೆ ತುಂಬ ಪ್ರೀತಿ ಮಾಡ್ತಾನೆ ಅವನು. ಅದು ನನ್ನ ಮಗನ ಫೋಟೋ ಅವನು 2 ಹಚ್ಚಿದ್ದಾನೆ. ಅವನು ಅಷ್ಟು ಇಷ್ಟ. ಯಾಕಂದ್ರೆ ಇನ್ನು ಓದೋದು ಕ್ರಿಕೆಟ್ ಅಂದ್ರೆ ತುಂಬ ಇಷ್ಟ. ನನಗೊಂದ್ಸತಿ ಕೇಳಿದವನು, ಅಕ್ಕ ನಾ ಕ್ರಿಕೆಟ್ಗೆ ಹೋಗ್ತೀನಿ ಅಕ್ಕ ಅಂತ ಕೇಳಿ ನಾನು ಅಂದೆ ನೋಡಪ್ಪ ಅದು ದೊಡ್ಡವ್ರ ಲೆಕ್ಕ, ನಾವು ಬಡವ್ರ ಲೆಕ್ಕ ಬೇಡಪ್ಪ, ಹೋಗೋದು ಬೇಡ ಅಂತ ನಾನು ಹೇಳಿದ್ದೆ. ನಾನು ಇಲ್ಲಕ್ಕ ನಾನು ಹೋಗ್ತೀನಿ ನಾನು ಅಂತಂದ್ರೆ ನೋಡಪ್ಪ ನಿನ್ನಿಷ್ಟ, ನೀ ದುಡ್ಕೊಂಡು ನೀನು ಹೋದ್ರೆ ಹೋಗೋ, ಅಮ್ಮನವ್ರ ಹತ್ರ ಏನಿಲ್ಲ ಅಂತ ನಾನು ಹೇಳಿದ್ದೆ ಅಷ್ಟೇ. ನನ್ನ ಹೆಸರು ಮರಿಯಮ್ಮ.